ಈ ಗಿಂಡಿಲಿ ನಿನ್ನ ತವರು ಮನೆ ಎಲ್ಲಿದೆ? ಶಾಂತನು, ಅದೊಂದು ಕಹಿ ನೆನಪು. ಅದ್ರ ಬಗ್ಗೆ ಕೆದಕ್ಬೇಡ. ರಾಧಿಕನ್ನ ಇಲ್ಲಿಗೆ ಎಳ್ಕೊಂಬ. ಮುಂದಿನ ದಿನ ಆಮೇಲೆ ಮಾತಾಡೋಣ. ಅಮ್ಮ, ನನ್ನ ವಿಷಯನ ನಾನಿಲ್ಲಿ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ನನ್ನ ಹಳೆ ಜೀವನ ಮತ್ತೆ ನನಗೆ ಗಂಟು ಹಾಕೊಳ್ಳೋದು ಬೇಡ ಅಂತ ಕೈ ಮುಗಿದು ಬೇಡ್ಕೋತೀನಿ. ನನ್ನ ವಿಷಯನೆಲ್ಲ ನೀನು ಎಲ್ಲರ ಹತ್ರನೂ ಹೇಳ್ಕೊಂಡು ಬಂದ್ಬಿಡ್ಬೇಡ. ಸಮಯ ಆಯ್ತು, ಇನ್ನು ಮನೆಗೆ ಹೋಗ್ಲಿಲ್ವಾ? ಹಾ, ಇವಾಗ ಹೋಗ್ತೀನಿ. ಅದು ಅದು ಏನ್ ಹೇಳು? ಅವ್ನು ಸಿಕ್ನ? ಅವನು ಅಂದ್ರೆ ಅದೇ ಆಶ್ರಮದ ರೋಗಿ ಕಾಣೆಯಾಗಿದ್ನಲ್ಲ. ಓ, ಶಾಂತನುನಾ? ಹಾ ಹಾ, ಅವನೇ. ಇನ್ನೂ ಇಲ್ಲ. ಆದ್ರೆ ನೀನ್ ಯಾಕೆ ಅವನ ಬಗ್ಗೆ ಇಷ್ಟೊಂದು ವಿಚಾರಿಸ್ತಿದ್ಯಾ? ಛೆ, ಹಾಗೇನಿಲ್ವಲ್ಲ. ಅವನು ಆಶ್ರಮದ ರೋಗಿ ಅಲ್ವಾ, ಅದಕ್ಕೆ ಹೀಗೆ ವಿಚಾರಿಸ್ತಿದ್ದೆ ಅಷ್ಟೇ. ಸರಿ ಭಾಗ್ಯ, ನಾನು ಮನೆಗೆ ಹೊರಡ್ತೀನಿ. ಬರ್ತೀನಿ. ಏನಿದು ವಿಚಿತ್ರವಾಗಿದೆಯಲ್ಲ ಇವಳ ಮಾತುಗಳು? ನನಗೋಸ್ಕರ ಇಲ್ಲೆಲ್ಲೋ ಕಾಯ್ತಿರ್ತಾನೆ. ನಾನು ಅವನಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಕಾಣ್ತಿಲ್ವಲ್ಲ, ಎಲ್ಲಿ ಹೋಗಿರ್ಬೋದು ಈ ಶಾಂತನು? ರಾಧಿಕಾ, ಈಗ ಬಂದ್ಯಾ? ನೋಡು, ಇವರು ಶಾಂತನು ಅಂತ, ತುಂಬಾ ಒಳ್ಳೆ ಜನ. ರಾಧಿಕಾ, ಬಂದಾಗಿಂದ ನಿನ್ ಮಗುನ ಬಿಟ್ಟೇ ಇಲ್ಲ. ನಿನ್ ಮಗನೂ ಅಷ್ಟೇ, ಅವ್ರನ್ನ ತುಂಬಾ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ರಾಧಿಕಾ, ಅವಾಗ ನಾವು ಪಾಪುನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ವಲ್ಲ, ಅಲ್ಲಿ ಸಿಕ್ಕಿದ್ರು.
ಸ್ವಾಧೀನ ಸಮಸ್ಯೆ ಅಂತ ನಾನೇ ಆಶ್ರಮಕ್ಕೆ ಕಳಿಸ್ಕೊಟ್ಟೆ. ಈಗ ಸುಧಾರಿಸಿದ್ದಾರೆ. ಅದಕ್ಕೆ ಕೃತಜ್ಞತೆ ಹೇಳಿ ಹೋಗೋಣ ಅಂತ ಬಂದ್ರಂತೆ. ಅಲ್ಲಿ ನೋಡು, ಹಣ್ಣುಗಳು, ಮಗು ಬಟ್ಟೆಗಳು, ಇನ್ನೇನೇನೋ ತಂದ್ಬಿಟ್ಟಿದ್ದಾರೆ. ಆಟ ಸಾಮಾನು ತಂದಿದ್ದೀನಿ. ನಂಗೆ ಮಕ್ಕಳನ್ನ ಆಟ ಆಡ್ಸೋದು ಅಂದ್ರೆ ತುಂಬಾ ಇಷ್ಟ. ಅಮ್ಮ, ಹೌದು, ಇವರು ನೀವು ಏನಾಗ್ಬೇಕು? ಇವಳು ನನ್ನ ಮಗಳು ರಾಧಿಕಾ ಅಂತ. ಯಾಕೆ ಶಾಂತನವ್ರೆ, ಏನಾಯ್ತು? ಅಮ್ಮ ಅಮ್ಮ, ಮತ್ತಿನ್ನೇನಮ್ಮ, ಇವ್ರನ್ನ ನೀವು ನನಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀರಲ್ಲ. ಇವ್ರು ನನಗೆ ಮೊದಲೇ ಗೊತ್ತು. ನಿಮ್ಗೆ ರಾಧಿಕಾ ಗೊತ್ತಾ? ಹೇಗೆ? ಅಮ್ಮ, ಇವ್ರು ದಿನ ಆಶ್ರಮಕ್ಕೆ ಬರ್ತಾರೆ, ನಾನು ನೋಡಿದ್ದೀನಿ. ಮೊನ್ನೆ ಇವರು ಆಶ್ರಮದಿಂದ ಮನೆಗೆ ಬರುವಾಗ ಒಂದು ಗೂಳಿ ಇವ್ರನ್ನ ಅಟ್ಟಿಸ್ಕೊಂಡ್ ಬಂದ್ಬಿಡಿತ್ತು. ನಾನು ಹೋಗಿ ಆ ಗೂಳಿನ ಓಡಿಸಿ ಬಸ್ ಸ್ಟಾಪ್ವರೆಗೂ ಇವ್ರನ್ನ ಬಿಟ್ಬಿಟ್ಟು ಬಂದೆ. ಕೇಳಿಬೇಕಾದ್ರೆ ಅಲ್ವೋ ರಾಧಿಕಾ ಅವ್ರೆ? ರಾಧಿಕಾ, ನೀನ್ ಈ ವಿಷಯನ ನನ್ಗೆ ಹೇಳಲೇ ಇಲ್ಲ. ಹೇಳ್ಬಿಟ್ರೆ ಎಲ್ಲಿ ನೀವು ಆಶ್ರಮಕ್ಕೆ ಹೋಗೋದನ್ನ ನಿಲ್ಲಿಸ್ಬಿಡ್ತೀರೋ ಅಂತ ಮುಚ್ಚಿಟ್ಟಿದ್ದಾರೆ ಅಲ್ವಾ ರಾಧಿಕಾ ಅವ್ರೆ? ಒಳ್ಳೆ ರಾಧಿಕಾರಿ ನೀವು. ವಿಪರೀತ ಹೆದರ್ಕೋತೀರಾ? ಸ್ವಲ್ಪ ಧೈರ್ಯವಾಗಿರ್ರಿ, ಏನೂ ಆಗಲ್ಲ. ಬೆಳಗ್ಗೆಯಿಂದ ನಾನು ಈ ಮನೆಯಲ್ಲೇ ಇದ್ದೀನಿ. ಆದರೂ ನಮ್ಮಿಬ್ಬರ ಪರಿಚಯ ಹೇಗೆ ಅಂತ ನಾನು ಯಾರಿಗೂ ಹೇಳಿಲ್ಲ. ನಿನ್ನ ಕತೆ ಕೂಡ ಹೇಳಿಲ್ಲ. ಊರಲ್ಲೂ ಅಷ್ಟೇ, ಊರವ್ರು ಯಾರಿಗೂ ನೀನು ಎಲ್ಲಿದ್ದೀಯ ಅಂತ ನಾನು ಹೇಳಿಲ್ಲ. ಇದನ್ನೆಲ್ಲ ಮಾಡೋದು ನನಗೆ 10 ನಿಮಿಷದ ಕೆಲಸ. ಜಸ್ಟ್ 10 ಮಿನಿಟ್ಸ್. ಬೇಡ ಶಾಂತನು, ಬೇಡ, ಹಾಗೆ ಮಾತ್ರ ಮಾಡಬೇಡ. ನಾನು ಹೇಳೋದು ಊರವ್ರಿಗೆ ಒಂದೇ ಒಂದು ಫೋನ್ ಮಾಡಿ ಹೇಳ್ಬಿಟ್ರೆ ಇವತ್ತು ರಾತ್ರಿನೇ ಇಲ್ಲಿರ್ತಾರೆ, ನಾಳೆ ನೀನು ಊರಲ್ಲಿರ್ತೀಯ. ನಿನ್ನ ಹತ್ರ ಬೇಡ್ಕೊತಿದ್ದೀನಿ ಶಾಂತನು, ಹಾಗೆಲ್ಲ ಮಾಡಬೇಡ. ಅವ್ರು ಯಾರಿಗೂ ನನ್ನ ವಿಷಯ ಗೊತ್ತಾಗೋದು ಬೇಡ. ಹಾಗಾಗಬಾರ್ದು ಅಂದರೆ ನೀನೊಂದು ಕೆಲಸ ಮಾಡ್ತೀಯಾ? ನಾನೀಗ ಹೊರಡ್ತೀನಿ, ಬೇಡ ನೀವು ಇಲ್ಲೇ ಇರಬೇಕು ಅಂತ ಬಲವಂತ ಮಾಡ್ತೀಯಾ? ನಾನೀ
ಈ ಮನೇಲಿ ಉಳ್ಕೊಳ್ಳೋದಿಲ್ಲ ಅಂತ ಹೇಳಿ ಆಶ್ರಮಕ್ಕೆ ಹೊರಡ್ತೀನಿ. ನೀನು ಈ ಮನೇಲೇ ಉಳಿಸ್ಕೋತೀಯ. ಇಲ್ಲ, ನಾನು ನಿನ್ನ ಉಳಿಸ್ಕೊಳ್ಳೋದಿಲ್ಲ. ಹೌದಾ? ಹಾಗಾದ್ರೆ ನಿಮ್ಮ ಊರಿಗೆ ಫೋನ್ ಮಾಡ್ತೀನಿ. ಬೇಡ ಬೇಡ ಬೇಡ. ನಾನು ಫೋನ್ ಮಾಡಬಾರ್ದು ಅಂದ್ರೆ ನಾನು ಹೇಳ್ದಾಗ ಮಾಡು. ನೀನ್ ಹೇಳ್ದ ಹಾಗೆ ನಿನ್ನ ಈ ಮನೆನ ಉಳಿಸ್ಕೊಳ್ಳೋಕೆ ಇದು ನನ್ನ ಮನೆ ಅಲ್ಲ. ಅದು ನಿನ್ನ ಸಮಸ್ಯೆ, ನನಗೆ ಗೊತ್ತಿಲ್ಲ. ನೀನೇ ಕಾಡಿ ಬೇಡಿ ಇಲ್ಲಿ ಈ ಮನೇಲಿ ಉಳಿಸ್ಕೋತೀಯ ಅಷ್ಟೇ. ಇಲ್ಲ ಶಾಂತನು, ನೀನ್ ಹೇಳ್ದಾಗೆಲ್ಲ ಕೇಳೋದಕ್ಕಾಗೋದಿಲ್ಲ. ನಾನು ಹೇಳ್ದಾಗ ಕೇಳ್ತೀಯಾ? ಇಲ್ಲ ಇಲ್ಲ ಪಾಪು, ನಾನು ಹೇಳ್ದಾಗ ಕೇಳ್ತೀಯಾ? ನಾನು ಹೇಳ್ದಾಗ ಕೇಳ್ತೀಯಾ? ನಿನ್ ಕೈ ಮುಗಿತೀನಿ ಪಾಪು. ನಾನು ಹೇಳ್ದಾಗ ಕೇಳ್ತೀಯಾ? ನಾನು ಹೇಳ್ದಾಗ ಕೇಳ್ತೀಯಾ? ಅದು ರಾಧಿಕಾ, ಯಾಕೆ ಹೇಳ್ತಾ ಇದೀಯಾ? ರಾಧಿಕಾ, ಯಾಕೆ ರಾಧಿಕಾ? ಮಗು ಬರುತ್ತೆ ಅಂತ ನೀವು ಇಷ್ಟೊಂದು ಎದುರ್ಕೋತಾ ಇದ್ದೀರಾ? ಎದುರ್ಕೋಬಿಡಿ. ಶಾಂತನವರೇ, ನೀವು ಇಲ್ಲಿದ್ದೀರಾ? ನಾನು ಕಾಫಿ ರೆಡಿ ಮಾಡಿ ಅಲ್ಲಿ ಕಾಯ್ತಿದ್ದೆ. ಅಂದ್ಹಾಗೆ ನಮ್ಮ ರಾಧಿಕಾನ ಗುಡಿಯಿಂದ ಕಾಪಾಡಿದ್ರಲ್ಲ, ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಅದಕ್ಕೆ ಹೇಳೋದು, ಒಳ್ಳೆಯವ್ರಿಗೆ ಒಳ್ಳೆಯವರೇ ಸಿಗ್ತಾರೆ ಅಂತ. ಇದು ಯಾವ ದೊಡ್ಡ ಸಹಾಯ ಬಿಡಿಯಮ್ಮ. ನೀವು ಮತ್ತೆ ಆಶ್ರಮಕ್ಕೆ ಹೋಗ್ಬೇಕಾ? ಹಾ ಹೌದೌದು, ಆಶ್ರಮಕ್ಕೆ ಹೋಗ್ಬೇಕು. ಇಲ್ಲಾಂದ್ರೆ ಗೋವಾಸರು ಕೋಪ ಮಾಡ್ಕೋತಾರೆ. ಅವ್ರ ಅನುಮತಿ ತಗೊಂಡೆ ನಾನು ಇಲ್ಲಿಂದ ಬಂದಿರೋದು. ಆಶ್ರಮ ತುಂಬಾ ಸ್ಟ್ರಿಕ್ಟು, ನಿಮ್ಗೆ ಗೊತ್ತಲ್ಲ ಅಲ್ವಾ ರಾಧಿಕಾ ಅವರು? ಸರಿ, ಹಾಗಿದ್ರೆ ಕಾಫಿ ಕುಡ್ಕೊಂಡು ಹೋಗಿ. ಆಯ್ತಮ್ಮ. This is Shantanu story. ಇಲ್ಲ ಕಂದ, ಭಯ ಆಯ್ತಾ? ಇಲ್ಲಮ್ಮ, ಇಲ್ಲ ಇಲ್ಲ ನೋಡು ಅಮ್ಮ. ಓ ಕಂದ, ಇಲ್ಲಿ ಇಲ್ಲಿ ಅಳ್ಬಾರ್ದು, ಅಳ್ಬಾರ್ದು ಮಗ್ನೆ. ಅಳ್ಬಾರ್ದು ಕಂದ, ಅಳ್ಬಾರ್ದು ಅಳ್ಬಾರ್ದು. ನಿಮ್ಮಮ್ಮ ನಿನ್ನ ಎದುರು ಕಡೆನೇ ಇದ್ರು. ಅವ್ನು ನಿನ್ನ ಹೇಗೆ ಕಿತ್ಕೊಂಡು ಎತ್ಕೊಂಡ್ಬಿಟ್ಟ. ಭಯ ಆಗೋಯ್ತಾ? ಇಲ್ಲ ಕಂದ, ಇಲ್ಲ. ನಿಮ್ಮಮ್ಮನಿಂದ ನಿನಗೆ ರಕ್ಷಣೆ ಸಿಗೋದಿಲ್ಲ ಅಂತ ಅನ್ಸ್ಬಿಡ್ತಾ? ಇಲ್ಲ ಇಲ್ಲ ಕಂದ. ದೇವ್ರೆ, ನಾನಂತೂ ಇಡೀ ಜೀವನ ಸೋತು ಸೋತು ಸತ್ತಿದ್ದೀನಿ. ಯಾರು ಏನೇ ಹೇಳಿ ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಬಂದಿದ್ದೀನಿ. ನಾನು ಹುಟ್ಟಿರೋದೇ ಸೋಲೋದಕ್ಕೆ, ನಾನು ಬದುಕಿರೋದೇ ಕಷ್ಟಪಡೋದಕ್ಕೆ, ಈ ರೀತಿ ಕಣ್ಣೀರು ಹಾಕೋದಕ್ಕೆ. ನನ್ನ ಜೀವನ ಇಷ್ಟೇ ಅಂತ ನನಗೆ ಗೊತ್ತಾಗಿ ಹೋಗಿದೆ. ಈಗ ನನ್ನ ಮಗು ಸರ್ದಿನ ಇಲ್ಲ ಇಲ್ಲ ಕಂದಮ್ಮ, ನನಗಾಗಿದ್ದನ್ನ ನಿನಗಾಗೋದಕ್ಕೆ ನಾನು ಬಿಡೋದಿಲ್ಲ, ಬಿಡೋದಿಲ್ಲ. ಆದ್ರೆ ಈ ಶಾಂತನನ್ನ ಹೇಗೆ ಎದುರಿಸ್ಲಿ ನಾನೀಗ? ಅವನ ಮಾತನ್ನ ಕೇಳ್ತಾ ಹೋದ್ರೆ ಕೇಳ್ತಾನೆ ಇರ್ಬೇಕಾಗತ್ತೆ. ಆಗಲ್ಲ ಅಂತ ತಿರುಗಿ ಬಿದ್ರೆ ನನ್ನ ಮಗುಗೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಡ್ತಾನೆ. ಅವನಿಗೆ ಹೆದರ್ಕೋಬೇಕೋ ಅಥವಾ ಧೈರ್ಯವಾಗಿ ಎದುರಿಸ್ಬೇಕೋ ಒಂದು ಗೊತ್ತಾಗ್ತಿಲ್ವಲ್ಲ.
ನಾನು ಹೋಗಿ ಬರ್ತೀನಕ್ಕ. ನಿಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು. ಅಯ್ಯೋ ನನಗೂ ತುಂಬಾ ಸಂತೋಷ ಆಯ್ತು ರೀ. ನೀವು ಹೊರಡಿ ಇನ್ನು. ಬರ್ತೀನಿ ರೀ ರಾಧಿಕಾ ಅವರೇ. ಶಾಂತನವ್ರೆ ಆಗ್ಲೇ ಹೊರಟ್ಬಿಟ್ರಾ? ಹೌದಮ್ಮ, ಹೇಳಿದ್ನಲ್ಲ ಆಶ್ರಮ ತುಂಬಾ ಸ್ಟ್ರಿಕ್ಟು ಅಂತ. ಅಲ್ವಾ ರಾಧಿಕಾ ಅವ್ರೆ? ನಾನು ಬರ್ತೀನಿ. ಹೌದು ಶಾಂತನವ್ರೆ, ನೀವು ಹಾಸ್ಪಿಟಲ್ ಸಿಕ್ಕಾಗ ಯಾರನ್ನೂ ಹುಡುಕ್ತಿದ್ರಿ, ಯಾರನ್ನೂ ಹುಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರಿ. ಅವ್ರು ಸಿಕ್ಕಿದ್ರಾ? ಸಿಕ್ಬಿಟ್ರು. ಅವರಲ್ಲಿ ಸಿಕ್ರು, ನಾನೇ ಹಿಡ್ದೆ. ಒಂದ್ಸರಿ ಕಣ್ಣಿಟ್ರೆ ಹಿಡಿಯೋ ತನಕ ಬಿಡೋದಿಲ್ಲ ನಾವು, ಕೈ ಇಟ್ರೆ ಮುಗಿಯೋ ತನಕ ತೆಗಿಯೋದಿಲ್ಲ. ಚೆನ್ನಾಗಿ ಮಾತಾಡ್ತೀರಿ ನೀವು. ಏನ್ ಮಾಡೋದು, ಹುಟ್ಗುಣ, ಹೋಗೋದಿಲ್ಲ. ರಾಧಿಕಾ ಅವ್ರೆ, ನಾನು ಬರ್ಲಾ? ರಾಧಿಕಾ ಅವ್ರೆ ಮಾತಾಡ್ರಿ. ನನಗೆ ಗೊತ್ತು ನಿಮ್ಗೆ ಬೇಜಾರಾಗ್ತಾ ಇದೆ ಅಂತ. ಕೋಪ ಮಾಡ್ಕೋಬಿಡಿ, ನಾನು ಇನ್ನೊಂದ್ಸರಿ ಬರ್ತೀನಿ. ಬೇಜಾರಾಗುವಂಥದ್ದು ಏನಾಯ್ತೀಗ? ಏನ್ ರಾಧಿಕಾ? ಏನಿಲ್ಲ ಅಮ್ಮ, ರಾಧಿಕಾ ಅವ್ರಿಗೆ ನಾನು ಇವತ್ತು ಇಲ್ಲೇ ಇದ್ದೋಗ್ಲಿ ಅಂತ ಆಸೆ. ಅಲ್ವಾ ರಾಧಿಕಾ ಅವ್ರೆ? ನನ್ನ ಜೀವ ಉಳಿಸಿದ ಅಣ್ಣ ನೀವು. ನನ್ನನ್ನ ತಂಗಿ ಅಂತ ತಿಳ್ಕೊಳ್ಳಿ. ಇವತ್ತು ಒಂದ್ ದಿವಸ ಇಲ್ಲೇ ಇದ್ದು ನಾಳೆ ಹೋಗಿ ಅಂತ ಬಲವಂತ. ಅಲ್ವಾ ರಾಧಿಕಾ ಅವ್ರೆ? ಆದ್ರೆ ಅದು ಸಾಧ್ಯನಾ? ನೀವೇ ಹೇಳಿಮ್ಮ. ಕೇಳಿ ರಾಧಿಕಾ ಅವ್ರೆ, ಬೇಕಾದ್ರೆ ನಿಮ್ ತಾಯಿಯವ್ರನ್ನೇ ಕೇಳಿ. ಹಾಗೆಲ್ಲ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಶಾಂತನವ್ರೆ? ಯಾಕೆ ಹಾಗನ್ಕೋತೀರ? ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಇವತ್ತಿಲ್ಲೇ ಉಳ್ಕೊಂಡು ನಾಳೆ ಹೋದ್ರಾಯ್ತು. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಾದ್ರೂ ಉಂಟಾ? ನಾನು ಹಾಗೆಲ್ಲ ಬೇರೆ ಮನೆಯಲ್ಲಿ ಉಳ್ಕೊಳ್ಳೋದೇ ಇಲ್ಲ. ನಮ್ಮ ಆಶ್ರಮ ತುಂಬಾ ಸ್ಟ್ರಿಕ್ಟು. ರಾಧಿಕಾ ಅವ್ರಿಗೆ ಗೊತ್ತಲ್ಲ. ಆಶ್ರಮದ ವಿಷಯನ ನನಗೆ ಬಿಟ್ಬಿಡಿ, ನಾನು ಕೇಳ್ಕೊತೀನಿ. ಗುರುಜಿ ಹತ್ರ ನಾನು ಮಾತಾಡ್ತೀನಿ. ಅವ್ರು ನಮ್ಮ ಮಾತಿಗೆ ಇಲ್ಲ ಅನ್ನೋದಿಲ್ಲ. ಅಯ್ಯೋ, ಅದು ಅಂದ್ರೆ ಇದೇನಿದು? ನೀವೆಲ್ಲ ಇಷ್ಟೊಂದು ಬಲವಂತ ಮಾಡಿದ್ರೆ ನನ್ಗಂತೂ ಕಟ್ಟಾಗ್ಬಿಡುತ್ತೆ. ಅಯ್ಯೋ ಅಕ್ಕ, ಅವ್ರು ತುಂಬಾ ಕಷ್ಟ ಪಡ್ತಿದ್ದಾರೆ. ನೀವ್ಯಾಕೆ ಬಲವಂತ ಮಾಡ್ತಿದ್ದೀರಾ? ಅವ್ರು ಹೋಗ್ಲಿ ಬಿಡಿ. ಅದು ಅಕ್ಕ, ಹಾಗಲ್ಲ, ನೀವು ಬೇಜಾರು ಮಾಡ್ಕೋಬಿಡಿ. ನೀವೆಲ್ಲ ಇಷ್ಟು ಒತ್ತಾಯ ಮಾಡಿದ್ರೆ ನಾನು ಇಲ್ಲೇ ಇರ್ತೀನಿ. ಆದ್ರೂ ಒಂಥರ ಸಂಕೋಚ. ಏನ್ ಶಾಂತನವ್ರೆ, ರಾಧಿಕಾ ನಿಮ್ಮನ್ನ ಅಣ್ಣ ಅಂತ ಕರ್ತಿದ್ದಾಳೆ ಅಂತ ಹೇಳ್ತೀರಾ? ತಂಗಿ ಮನೆಯಲ್ಲಿ ಅಣ್ಣನ್ಗೆ ಸಂಕೋಚನಾ?
ಅದೆಲ್ಲ ಏನೂ ಇಲ್ಲ. ಇವತ್ತು ಇಲ್ಲೇ ಇದ್ದು ಹೋಗಿ. ರಾಧಿಕನ್ಗೋಸ್ಕರನಾದ್ರೂ ಇರ್ಲೇಬೇಕು ಅಲ್ವಾ ರಾಧಿಕಾ? ನೀವೆಲ್ಲ ಸೇರ್ಕೊಂಡು ನಿಮ್ಮ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಕಟ್ ಹಾಕ್ಬಿಟ್ರಿ. ಆಯ್ತು, ಇರ್ತೀನಿ. ಆದರೆ ಇವತ್ತು ಮಾತ್ರ ನಾಳೆನೂ ಮತ್ತೆ ಉಳ್ಕೊ ಅಂತ ಹೇಳಬಾರ್ದು. ಈಗಲೇ ಹೇಳ್ಬಿಟ್ಟಿದ್ದೀನಿ. ಏನ್ ರಾಧಿಕಾ ಅವ್ರೆ?